ಯಾವುದು ಮಾಡಬಾರ್ದು ಅಂತ ಹೇಳ್ಕೊಡ್ತಾರಲ್ಲ ಸರ್, ಅದನ್ನು ಕರೆಕ್ಟಾಗಿ ತಲೆಯಲ್ಲೇ ಇಟ್ಕೊಳ್ಳಿ. ನಾವು ಕಲ್ತಷ್ಟು ನಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಮನೋಜ್ ಸರ್ ಏನೇನು ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ರು, ಏನೇನು ಪಾಠ ಹೇಳ್ತಾ ಇದ್ರು, ಡೈಲಿ ಮನೆಗೆ ಹೋಗಿಬಿಟ್ಟು ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಸರ್ 40,000 ಸ್ಯಾಲ್ರಿ ಇದ್ದರೆ 20 ಡೇಸ್ ಕ್ಯಾಲ್ಕುಲೇಟ್ ಮಾಡಿ ಪರ್ ಡೇ 2,000 ಅಷ್ಟು ಬಂದರೆ ಸಾಕು ಸರ್. ಡಿವೈಡೆಡ್ ಬೈ 8 ಅವರ್ಸು. ಇಲ್ಲಿ ನಾವು 6.5 ಅವರ್ಸ್ 6 ಅವರ್ಸ್ ಮಾಡ್ತೀವಿ, ಅಷ್ಟು ಬಂದರೆ ಸಾಕು ಸರ್. ಫಸ್ಟ್ ನೀವೆಲ್ಲ ಮೈಂಡ್ ಪ್ರಿಪೇರ್ ಮಾಡಿಬಿಡಿ, ಎಷ್ಟು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೇನೆ. ಸಾರೇ ಹೇಳ್ಕೊಟ್ಟಿದ್ದು ಒಂದು ಸ್ಟ್ರಾಟಜಿ ಡಬಲ್ ಡೆಕ್ಕರ್ ಅಂತ, ಸಿಕ್ಕಾಪಟ್ಟೆ ಫೇಮಸ್ಸು. ಅದು ಎಷ್ಟು 50-60 ಸಾವಿರ ಹಾಕಿ ಕನ್ಸಿಸ್ಟೆಂಟಾಗಿ ನಾನು 6 ಡೇಸ್ ಪ್ರಾಫಿಟ್ ಮಾಡಿದ್ದೇನೆ, 10,000 ಪರ್ ಡೇ. ಸೊ ನಂಗೆ ಗೊತ್ತು ನಂಗೆ ಎಷ್ಟು ಪ್ರಾಫಿಟ್ ಬೇಕಂತ. ಸೊ ಇದನ್ನು ನೀವು ಎಲ್ಲರೂ ಮೈಂಡ್ ಸೆಟ್ ದಯವಿಟ್ಟು ಮಾಡಿಕೊಂಡ್ರೆ ಖಂಡಿತ ನಾವು ಹೆಂಗೆ ಬಂದಿದ್ದೇವೋ ನೀವು ಬರ್ತೀರಾ. Sir, I have got one liner. Your success journey has started from TD. The entire stock market you can take it. Sir, introduction ಆಯಿತು ಅಂದರೆ success begins, starts here. ನಮಸ್ಕಾರ, ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಜುಲೈ 16th ಬ್ಯಾಚಿಗೆ ಸೇರಿಕೊಂಡೆ. 6 ಮಂತ್ಸಿಂದ ನಾವು ಟ್ರೇಡಿಂಗ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ 3 ಮಂತ್ಸ್ ಕನ್ಸಿಸ್ಟೆನ್ಸ್ ಪ್ರಾಫಿಟ್ ಮಾಡಿದ್ವಿ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಪ್ರಾಫಿಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕಿಂತ ಅದಕ್ಕೆ ಮುಂಚೆ ಏನು ಮಾಡಬಾರ್ದು ಅಂತ ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ಯಾವಾಗಲೂ ಪ್ರಾಫಿಟ್ ಮಾಡ್ತೀರಾ. ಒಂದೇನೆಂದರೆ ಸ್ಟಾಪ್ ಲಾಸ್ ಇಡಿ, ಮಾರ್ಕೆಟ್ ಯಾವ ರೀತಿ ಹೋಗ್ತದೆ ಅದೇ ರೀತಿ ಹೋಗಿ. ಆಮೇಲೆ ಯಾವುದೇ ಕಾರಣಕ್ಕೂ ಆಪ್ಷನ್ ಬೈ ಮಾಡಬೇಡಿ, ಸೆಲ್ ಮಾಡಿ. ನಿಮಗೆ ಅದು ಸ್ವಲ್ಪ ಕ್ಯಾಪಿಟಲ್ ಜಾಸ್ತಿ ಬೇಕು ಅಂತ ಅನಿಸುತ್ತೆ, ಬಟ್ ನೀವು ಇಲ್ಲಿ ಬಂದು ಕಲ್ತ್ಕೊಂಡ್ಮೇಲೆ ನೀವು ಇಷ್ಟು ದುಡ್ಡಿದೆಯಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಸೊ ಇದನ್ನು ನಾವು ಕಲ್ತಿದ್ದು. ಮನೋಜ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನೀವು ಎಷ್ಟೇ ಲಾಸ್ ಆಗಿರಲಿ, ಏನೇ ಇರಲಿ, ಇಲ್ಲಿಗೆ ಬನ್ನಿ. ಇಲ್ಲಿ ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ನಾವು 6 ಮಂತ್ಸ್ ಆದಮೇಲೆ ಸರ್ಗೆ ನಾವು ಗ್ರ್ಯಾಟಿಟ್ಯೂಡ್ ತೋರ್ಸೋಕ್ಕೆ ಬಂದಿದ್ವಿ. ಸೊ ನೀವೇ ಅರ್ಥ ಮಾಡ್ಕೋಬೋದು ನಾವು ಏನು ಮಾಡಿರ್ಬೋದು, ಏನು ಮಾಡಿಲ್ಲ ಅಂತ. ಸೊ ಎಲ್ಲರೂ ಬನ್ನಿ, ಟಿಡಿನ ಬೆಳೆಸಿ, ನಾವು ನಿಮ್ಮ ಜೊತೆ ಇರ್ತೀವಿ. ನಮಸ್ಕಾರ, ನನ್ನ ಹೆಸರು ಮಾಲ್ತೇಶ್ ಕುಲಕರ್ಣಿ ಅಂತ. ನಾನು TD ಸಂಸ್ಥೆಯಲ್ಲಿ ಜೂನ್ 16 ಬ್ಯಾಚಲ್ಲಿ ಜಾಯ್ನ್ ಆಗಿದೆ. ಆ ಟೈಮಿಂದ ನಾನು ಇಲ್ಲಿವರೆಗೆ TD ಜೊತೆಗೆ ಒಡನಾಡಿಯಲ್ಲಿದ್ದೇನೆ. ನನಗೆ ಮೇನ್ ಡಿಫ್ರೆನ್ಸ್ ಏನು ಅನಿಸಿದ್ದೆ ಅಂದರೆ, ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲೆಲ್ಲ ನಾರ್ಮಲಿ ಹೋಗಿಬಿಟ್ಟು ಎಲ್ಲರೂ ಕಲ್ತು ಅಂದರೆ ಅದು 1 ದಿನ 2 ದಿನ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 1 ವಾರ ಎಲ್ಲರೂ ಟಚಲ್ಲಿ ಇರ್ತಾರೆ. ಡೀಲ್ ಏನಂದರೆ ಲೈಕ್ ಒನ್ಸ್ ನೀವು ಬಂದ ನಂತರ ಫ್ಯಾಮಿಲಿ ಮೆಂಬರ್ ಥರ ಲೈಕ್ ಸ್ಟಾರ್ಟಿಂಗ್ ಡೇಯಿಂದ ನಿಮ್ಗೆ ಕೈ ಹಿಡಿದ್ಬಿಟ್ಟು ಎಲ್ಲೆಲ್ಲಿ ಏನೇನು ಕಲಿಬೇಕು ಕಲಿಸ್ಬೇಕು ಎಲ್ಲ ಕಲಿಸ್ತಾರೆ. ಅದರಲ್ಲಿ ಎಸ್ಪೆಷಲಿ ಮನೋಜ್ ಸರ್ ಏನು ಹೇಳ್ಕೊಡೋ ಪಾಠದ್ದು ಒಂದು ರೀತಿ ಇದೆಯಲ್ಲ, ಅದು ತುಂಬ ಮನೆ ಮುಟ್ಟುತ್ತೆ. ಆ ಥರ ಎವ್ರಿ ಡೇ ಅವ್ರದ್ದೊಂದು ಏನೋ ಪಾಠ ಕೇಳಬೇಕು ಅನ್ನೋ ಒಂದು ಖುಷಿ ಆಗ್ತಾ ಇರುತ್ತೆ. ಜೊತೆಗೆ ಮಾತಾಡಿಬಿಟ್ಟು ಏನೇನು ನಿಮಗೆ ತಿಳ್ಕೊಂಡಿದ್ದೀರಾ, ಏನೇನು ಮಾಡ್ತಾಯಿದ್ದೀರಾ, ಏನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ ಅಂತೇಳಿ ಕೈ ಹಿಡಿದ್ಬಿಟ್ಟು ಈಚ್ ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡುವಾಗೆ ಹೇಳ್ಕೊಡ್ತಾರೆ. ಅದೊಂದು ನನಗೆ ತುಂಬ ಒಳ್ಳೆಯದನ್ನಿಸ್ತು TD ಬಗ್ಗೆ. ಇನ್ನೊಂದು ಏನಂದರೆ ಲೈಕ್ ಬೇರೆ ಇನ್ಸ್ಟಿಟ್ಯೂಟೆಲ್ಲ ಆಯಿತು, ಇವಾಗ ಫಾರ್ ಎಕ್ಸಾಂಪಲ್ ಮನೋಜ್ ಸರ್ ಲೆವೆಲಲ್ಲಿ ಯಾರು ಇರ್ತಾರಲ್ವ, ಅವರು ಫಸ್ಟಿಗೆ ಕಲಿಸೋ ದಿನ ಒಂದೇ ದಿನ ನಿಮಗೆ ಸಿಗೋದು. ಆಮೇಲೆ ಅವ್ರ ಮುಖಪರಿಚಯ ಏನೂ ಸಿಗೋಲ್ಲ, ಎಲ್ಲ ನೀವು ಬೇರೆಯವ್ರು ಮೀಟ್ ಮಾಡಿ ಅವ್ರು ಮೀಟ್ ಮಾಡಿ ಹೀಗೆ ಹೇಳಿಬಿಟ್ಟು ನಿಮಗೆ ಅವರು ಟಚ್ಚಲ್ಲೇ ಇರೋಲ್ಲ. ಏನಕ್ಕೆ ಅಂದರೆ ಅವ್ರಿಗೊಂದು ಭಯ ಇರುತ್ತೆ. ನಾನು ಹೇಳ್ಕೊಟ್ಟಾಗೆ ಇವ್ರೇನಾದ್ರು ಲಾಸ್ ಮಾಡಿಕೊಂಡ್ರೆ ಬಂದು ನನಗೆಲ್ಲಿ ಕೇಳ್ತಾರೆ ಅನ್ನೋದು ಒಂದು ಭಯ ಇರುತ್ತೆ. ಬಟ್ ಮನೋಜ್ ಸರ್ ಟೀಚಿಂಗಲ್ಲಿ ಅದೆಲ್ಲ ಏನೂ ಇಲ್ಲ. ಅವರು ಘೋಷವಾಗಿ ಹೇಳ್ತಾರೆ, ನಾನು ಇವತ್ತು ಇಷ್ಟು ಪ್ರಾಫಿಟ್ ಮಾಡಿದ್ದೀನಿ, ಈ ಇಯರ್ ಇಷ್ಟು ಮಾಡ್ತೀನಿ ಅಂತೇಳಿ. ಆ ಥರ ಧೈರ್ಯ ಎಲ್ಲೂ ಬರೋಲ್ಲ. ಅದಕ್ಕೆ ನಂದು ಒಂದು ಏನಂದರೆ, ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ತೊಂದರೆ ಇಲ್ಲ, ಮತ್ತು ಈ TDಯಲ್ಲಿ ಬಂದರೆ ನಿಮಗೆ ಎಷ್ಟೋ ಅಡ್ವಾಂಟೇಜಸ್ ಇದೆ. ಆ ಅಡ್ವಾಂಟೇಜಸ್ ಕನ್ಸಿಡರ್ ಮಾಡಿಬಿಟ್ಟು TDಯಲ್ಲಿ ನೀವು ಬಂದು ಕಲಿತ್ರೆ ಒಳ್ಳೆ ನಾಲೆಜ್ ಬರುತ್ತೆ. ಹಾಗೆ ದುಡ್ಡು ಮಾಡ್ಕೋತೀರಾ, ನಾನು ಮಾಡ್ಕೊಂಡಿದ್ದೀನಿ, ನೀವು ಮಾಡ್ಕೋತೀರಾ. ಫಸ್ಟ್ ನಾನು ಇಲ್ಲಿಗೆ ಬಂದಾಗ ಒಂದು ಸ್ಕೂಲ್ ಥರ ಎನ್ವೈರ್ಮೆಂಟ್ ಇತ್ತು. ನಾನು ಅಂದ್ಕೊಂಡೆ ಏನಪ್ಪ ಸ್ಕೂಲ್ ಥರ ಇದೆ ಅಲ್ಲ, ಮತ್ತೆ ಸ್ಕೂಲಿಗೆ ಬರ್ತಾಯಿದೆ ಅನ್ನೋ ಫೀಲಿಂಗ್ ಬಂತು. ಸೊ ಇಲ್ಲಿ ಬಂದಾದಮೇಲೆ ಗೊತ್ತಾಯಿತು ಆ ಥರ ಸ್ಕೂಲ್ ಥರ ಇದೆ, ಬಟ್ ಚೆನ್ನಾಗಿ ನಾವು ಚೈಲ್ಡ್ಹುಡ್ಡಲ್ಲಿ ಹೆಂಗೆ ಸ್ಕೂಲನ್ನ ಎಂಜಾಯ್ ಮಾಡಿದರೆ ಆ ಥರ ಇದೆ ಅಂತ ಗೊತ್ತಾಯಿತು. ಬಂದ್ವಿ, ಇಲ್ಲಿ ಟ್ರೇಡ್ ಮಾಡಿದ್ವಿ, ಇಲ್ಲಿ ಎಲ್ಲ ಕಲ್ತ್ವಿ. ನಾವು ಕಲ್ತ್ಬಿಟ್ಟು ಆಮೇಲೆ ಇಲ್ಲಿ ಟೀಚರ್ಸ್ ಎಲ್ಲ ಏನೋ ನನಗೆ ಕಲ್ತಾದ್ಮೇಲೂ ನಾನು 3 ದಿನ ಆ್ಯಕ್ಚುಲಿ ಕ್ಲಾಸ್ ಅಟೆಂಡ್ ಮಾಡಿದ್ದು. ಅದಾದಮೇಲೆ ನಾನು ಬರಲಿಲ್ಲ. ಸೊ ನನಗೆ ವರ್ಕ್ ಪ್ರೆಷರ್ ಇತ್ತು. ಸೊ ನನಗೆ ಟ್ರೇಡ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ ಆದರೆ ನಾನು ಇಮಿಡಿಯೇಟ್ಲಿ ಪ್ಯಾನಿಕ್ ಆಗಿ ನಾನು ಇಲ್ಲಿ ಕೋಚ್ ಯಾರು ಇರ್ತಾರೆ ಅವ್ರಿಗೆ ಫೋನ್ ಮಾಡ್ತಿದ್ದೆ. ಸೊ ಅವರು ಏನು ಪ್ರಾಬ್ಲಮ್ ಆಗ್ತಾಯಿದೆ, ಹೆಂಗೆ ಹೋಗ್ತಾಯಿದೆ, ಏನಾಯಿತು ಎಲ್ಲ ಅವ್ರು ವಿಚಾರಿಸ್ತಿದ್ದು ನೀಟಾಗಿ. ಐ ಮೀನ್ ಚೆನ್ನಾಗಿ ವಿಚಾರಿಸ್ಕೊಂಡು ಆಮೇಲೆ ಏನು ಮಾಡ್ಬೋದು, ಹಿಂಗೆ ಮಾಡಿ ಹಿಂಗೆ ಮಾಡಬೇಡಿ ಅಂತ ನೀಟಾಗಿ ಹೇಳಿದ್ದಾರೆ. ಅದರಿಂದ ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೇನೆ. ನಾನು
ಬೇರೆ 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 ಟ್ರೈ ಮಾಡ್ತೀರಿ. ಟ್ರಯಲ್ ಆ್ಯಂಡ್ ಎರರ್ ಒಂದರಲ್ಲಿ ಲಾಸ್ ಆಯಿತಾ ಇನ್ನೊಂದು ಮಾಡ್ತಾಯಿದ್ದೆ, ಮತ್ತೊಂದರಲ್ಲಿ ಲಾಸ್ ಆಯಿತಾ ಇನ್ನೊಂದು. ಸೊ ಅದನ್ನು ಈಗ ನಾನು ಬಿಟ್ಬಿಟ್ಟು ಸೊ ನಾನು ಒಂದಕ್ಕೆ ಸ್ಟ್ರಿಕ್ಟ್ ಆಗಿದ್ದೇನೆ. ನಾನೇನು ಹೇಳ್ತೇನೆ ಅಂದರೆ ಟಿ ಡಿ ಸ್ಟೂಡೆಂಟಿಗೆ ಸ್ಪೆಷಲು, ನೀವು ಯಾವುದಾದ್ರೂ ಒಂದು ಸ್ಟ್ರಾಟಜಿ ತೊಗೊಳ್ಳಿ, ಅದನ್ನು ರಿಪೀಟೆಡ್ಲಿ ಟ್ರೈ ಮಾಡಿ. ಸೊ ನಿಮಗೆ ಆವಾಗ ಗೊತ್ತಾಗುತ್ತೆ ಲಾಸ್ ಆಗುತ್ತಾ ಪ್ರಾಫಿಟ್ ಆಗುತ್ತಾ. 100% ಲಾಂಗ್ ರನ್ನಲ್ಲಿ ನೀವು ಪ್ರಾಫಿಟೇ ಮಾಡ್ಬೋದು. ನಿಮ್ಮದು ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿ, ಮತ್ತು ನಿಮ್ಗೆ 100% ಪ್ರಾಫಿಟ್ ಆಗುತ್ತೆ. ಆಗಲ್ಲ ಅನ್ನೋ ಇದೇ ಇಲ್ಲ. ಸೆಲ್ಲಿಂಗಲ್ಲಿ ನಿಮಗೆ ನೀವು ಒಂದು ಸಲ ಸೆಲ್ಲಿಂಗ್ ಅಂತ ಬಂದ ಮೇಲೇ ನೀವು 50% ವಿನ್ ಆದಂಗೆ. ಇನ್ನು ನೀವು ಮೈಂಡ್ ಕಂಟ್ರೋಲ್ ಮಾಡಿ ಜಸ್ಟ್ ನೀವು ಟ್ರೇಡ್ ಮಾಡ್ತಾ ಹೋಗಬೇಕು, ಕನ್ಸಿಸ್ಟೆಂಟಾಗಿ ಮಾಡ್ತಾಯಿರಿ ನೀವು. ಆಮೇಲೆ ಪ್ರಾಫಿಟ್ಟು ಲಾಸು ಮಾರ್ಕೆಟಿಗೆ ಬಿಡಿ, ಅದು ಹಾಗೇ ಆಗುತ್ತೆ. 100% ಪ್ರಾಫಿಟ್ ಆಗುತ್ತೆ. ಲಾಂಗ್ ರನ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಪ್ರಾಫಿಟ್ ಬರ್ತಾಯಿದೆ ಅಂತ. ಸೊ ಇಲ್ಲಿ ಎನ್ವೈರ್ಮೆಂಟ್ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾವು ಮತ್ತೆ ಬಂದು ಒಂದು ಸರ್ಗೆ ಗುರುವಂದನೆ ಕಾರ್ಯಕ್ರಮನೂ ಹಮ್ಮಿಕೊಂಡಿದ್ದೇವೆ ಈಗ. ಅದು ಸಕ್ಸಸ್ಫುಲ್ ಆಗಿ ಆಯಿತು. ತುಂಬ ಖುಷಿ ಆಯಿತು ಸರ್ನ ಮೀಟ್ ಮಾಡಿ ಇನ್ನೊಂದು ಸಲ ಮಾತಾಡಿ. ಸೊ ಇಷ್ಟು ಹೇಳೋಕ್ಕೆ ಬಯಸ್ತೇನೆ, ಬನ್ನಿ ನೀವು ಕಲೀರಿ, ಚೆನ್ನಾಗಿ ಕಲ್ತ್ಬಿಟ್ಟು ನೀಟಾಗಿ ಏನೇ ಡೌಟ್ಸ್ ಇದ್ದರೂ ನಿಮಗೆ 10 ಸಲ ಫೋನ್ ಮಾಡಿದ್ರು ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ, ನನಗೂ ಅಷ್ಟೇ ಬೇಜಾರು ಮಾಡ್ಕೊಂಡಿಲ್ಲ. ಸೊ ನೀವು ಬನ್ನಿ, ನೋಡಿ, ಕಲೀರಿ, ಆಮೇಲೆ ನಿಮ್ಮದು ಏನಿದೆ ಅದನ್ನು ಪ್ರಯತ್ನ ಮಾಡಿ. ವೆಲ್ಕಮ್ ಟು ಟಿ ಡಿ ಅಕಾಡೆಮಿ ಇಂಡಿಯಾ. ಗುಡ್ ಆಫ್ಟರ್ನೂನ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಂಜುನಾಥ್. ನಾನು ಲಾಸ್ಟ್ 6 months ಬ್ಯಾಕ್ ನಾನು ನಿಮ್ಮ ಥರನೇ ಇದು ಗೋಲ್ಡ್ ಕೋರ್ಸ್ ಜಾಯ್ನ್ ಆಗಿದ್ದೆ. ಸೊ ಲಾಸ್ಟ್ 6 monthsಯಿಂದ ನಾನು ಟ್ರೇಡಿಂಗ್ ಮಾಡ್ತಾಯಿದ್ದೀವಿ. ಸೊ ನನ್ನ ಜೊತೆಗೆ ನಮ್ಮ ಬ್ಯಾಚ್ಮೇಟ್ಸು ಇದ್ದಾರೆ. ಸೊ ಇವತ್ತಿದ್ದು ಉದ್ದೇಶ ಏನಂತಂದರೆ, ಸರ್ ನಾವು ಒಂದು 6 ತಿಂಗಳಿಂದ ನಮಗೇನು ಗೊತ್ತಿರಲಿಲ್ಲ ಇದು ಶೇರ್ ಮಾರ್ಕೆಟ್ ಬಗ್ಗೆ. ಇದಕ್ಕಿಂತ ಮುಂಚೆ ನಮ್ಗೆ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಬೇರೆ. ಸೊ ಶೇರ್ ಮಾರ್ಕೆಟ್ ಕಲ್ತ ಮೇಲೆ ನಮಗಿದು ಒಂದು ಸ್ಕಿಲ್ ಅಥವಾ ನಾಲೆಡ್ಜ್ ಸಿಕ್ತು. ಸೊ ಅದಕ್ಕೋಸ್ಕರ ಸಾರ್ಗೆ ಒಂದು ಧನ್ಯವಾದಗಳು ತಿಳಿಸ್ಬೇಕಂತೇಳಿ ನಾವೆಲ್ಲ ಗ್ರೂಪಲ್ಲಿ ಡಿಸ್ಕಸ್ ಮಾಡಿ ಬಂದಿರೋದು. ಸೊ ಅದಕ್ಕೋಸ್ಕರ ನಾನು ನಮ್ಮ ಬ್ಯಾಚ್ ಸಾರ್ಗೆ ಇನ್ವೈಟ್ ಮಾಡ್ತಾಯಿದ್ದೀನಿ, ಮತ್ತು ನಮ್ಮ ಬ್ಯಾಚ್ ಎಲ್ಲರಿಗೂ ಕರೀತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ಲೈಕ್ ಈ ಟಿ ಡಿ ಸಂಸ್ಥೆಯಲ್ಲಿ ಇದ್ರ ಮನೋಜ್ ಸರ್ಗೆ ನಮ್ಮೆಲ್ಲರೂ ಪರವಾಗಿ ಅವ್ರಿಗೆ ಧನ್ಯವಾದಗಳು. ಮತ್ತು ಟಿ ಡಿ ಸಂಸ್ಥೆ ಎಲ್ಲ ಸಿಬ್ಬಂದಿ ಮತ್ತು ಅವರ ಟ್ರೈನರ್ಸ್ಗಳಿಗೆ ಎಲ್ಲರಿಗೂ ನಮ್ಮ ಒಂದು ಧನ್ಯವಾದಗಳಂತ ತಿಳಿಸ್ಬೇಕಂತೇಳಿ ಇಷ್ಟಪಡ್ತಾಯಿದ್ದೀನಿ. ನಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ಲಾಸ್ಟ್ 6 monthsಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಫಸ್ಟ್ ಅದನ್ನು ನಾವು ಕರೆಕ್ಟಾಗಿ ಸೇವ್ ಮಾಡ್ಕೋಬೇಕು. ಮತ್ತು ಎಲ್ಲ ಸ್ಟ್ರಾಟಜಿಗಳು ಏನೇನು ಸಾರು ಹೇಳ್ಕೊಡ್ತಾರೆ, ಯಾವುದು ಮಾಡಬಾರ್ದಂತ ಹೇಳ್ಕೊಡ್ತಾರಲ್ಲ ಸಾರು, ಅದನ್ನು ಕರೆಕ್ಟಾಗಿ ತಲೆಯಲ್ಲೇ ಇಟ್ಕೊಳ್ಳಿ. ಸೊ ದಟ್ ಇದು ನಿಮಗೆ ಸೇವ್ ಆಗುತ್ತೆ. ನೆಕ್ಸ್ಟ್ ಒಂದು 6 monthsವರೆಗೂ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಸೊ ಅದನ್ನು ಸೇವ್ ಮಾಡಬೇಕು. ಡೈಲಿ ಟ್ರೇಡ್ ಮಾಡಿ. ಓಕೆ, ಸೊ ಡೈಲಿ ನೀವು ಒಂದು 100 rupees ನೀವು ಸೇವ್ ಮಾಡಿದ್ರು ಕೂಡ, ನೀವು ಅರ್ನ್ ಮಾಡಿದ್ರು ಅದನ್ನು ಖುಷಿಯಿಂದ ತೊಗೋಬೇಕು. ಓಕೆ, ಸೊ ಈ ರೀತಿ ನೀವು ಮುಂದೆ ಹೋಗಬೇಕು. ಅದನ್ನು ಹೇಳ್ತಿರೋದು. ಒಂದೇ ಸರಿ ನನಗೆ 1 ಲಕ್ಷ ಬೇಕು, 5 ಲಕ್ಷ ಬೇಕು, 10,000 ಬೇಕು, ಸೊ ಆ ಥರ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಇದರಲ್ಲಿ ನಾವು ಕಲ್ತಷ್ಟು ನಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಓಕೆ, ಸೊ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಾಲ್ತೇಶ್ ಅಂತ ಇದ್ದಾರೆ ನನ್ನ ಜೊತೆಲಿ, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಾಲ್ತೇಶ್ ಕುಲಕರ್ಣಿ ಅಂತೇಳಿ. ನಾನು ಸೇಮ್ ಮಂಜುನಾಥ್ ಮತ್ತು ಬೇರೆ ಯಾರು ಟೀಮ್ನವ್ರು ಇದ್ದಾರಲ್ಲ ಅದೇ ಸೇಮ್ ಬ್ಯಾಚ್ನಲ್ಲಿ June 16th ಬ್ಯಾಚು. ನಂದು ಎಕ್ಸ್ಪೀರಿಯೆನ್ಸ್ ಏನಂದರೆ ಲಾಸ್ಟ್ ಗೋಲ್ಡ್ ಕೋರ್ಸಲ್ಲಿ ಯಾವಾಗ ಜಾಯ್ನ್ ಆಗಿದ್ದಲ್ಲ, ಮನೋಜ್ ಸರ್ ಏನೇನು ಸ್ಟ್ರಾಟಜಿ ಹೇಳ್ಕೊಡ್ತಾಯಿದ್ರು, ಏನೇನು ಪಾಠ ಹೇಳ್ತಾಯಿದ್ರು, ಡೈಲಿ ಮನೆಗೆ ಹೋಗಿಬಿಟ್ಟು ನಾನು ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆಮೇಲೆ ಅದರಲ್ಲಿ ನಮ್ದು ಯಾವುದೋ ಒಂದು ಸ್ಟ್ರಾಟಜಿ ಒಂದು ಲೈಕ್ ಆಯ್ತು ಅಂದ್ಕೊಳ್ಳಿ, ಅದನ್ನು ನಾನು ನೋಡಿಬಿಟ್ಟು ಎವ್ರಿ ಡೇ ಪೇಪರ್ ಟ್ರೇಡಿಂಗ್ ಮಾಡಿಬಿಟ್ಟು ಒಂದು ಕಾನ್ಫಿಡೆನ್ಸ್ ತೊಗೋತಾಯಿದ್ದೆ. ಇದ್ರ ಮೇನ್ ಏನಂದರೆ ಲರ್ನ್ ಮಾಡ್ಕೋಬೇಕು, ಮತ್ತು ನಿಮಗೆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಇಮಿಡಿಯೇಟ್ ದುಡ್ಡು ಹಾಕಿದ್ರೆ ಯಾರಿಗೂ ಕಾನ್ಫಿಡೆನ್ಸ್ ಬರಲ್ಲ. ಅದರಲ್ಲಿ ನೀವು ಪೇಪರ್ ಟ್ರೇಡಿಂಗ್ ಮಾಡಿಬಿಟ್ಟು ಇಲ್ಲಾಂದ್ರೆ ವರ್ಚುವಲ್ ಟ್ರೇಡಿಂಗ್ ಇರ್ತಲ್ಲ ಅದನ್ನು ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನನಗೂ ದುಡ್ಡು ಮಾಡ್ಬೋದು ಅಂತೇಳಿ. ಆಮೇಲೆ ಸ್ಟಾರ್ಟ್ ಮಾಡುವಾಗ ಏನು ಮಾಡಿ, ಸ್ಮಾಲ್ ಆಗಿ 1 ಲಾಟಿಂದ 2 ಲಾಟಿಂದ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ. ಇನ್ನೊಂದು ಇಲ್ಲಿ ಟಿ ಡಿಯಲ್ಲಿ ಇನ್ನೊಂದು ಹೇಳ್ಕೊಡೋದಂದರೆ ಗ್ರೀನ್ ಬಟನ್ ಯಾವಾಗಲೂ ಒತ್ತಬೇಡಿ.
ಯಾವಾಗಲೂ ಕೆಂಪು ಬಟನ್ ಒತ್ತಿ ಅದರಲ್ಲೇ ದುಡ್ಡಿದೆ. ನಾನು ದುಡ್ಡು ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಹೇಳ್ತೇನೆ ನನ್ನ ಎಕ್ಸ್ಪೀರಿಯೆನ್ಸು. ನಾನು ಇನ್ನೊಂದು ಏನು ಮಾಡಿದ್ದೀನಿ, ಸರ್ ಹೇಳ್ಕೊಟ್ಟರೆ ಒಂದು ಸ್ಟ್ರಾಟಜಿಯಲ್ಲಿ ಬೀಜದ್ದು ಒಂದು ಸ್ಟ್ರಾಟಜಿ ತೊಗೊಂಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಒಂದು 8ರಿಂದ 10 ಬೀಜ ಸಪ್ರೇಟ್ ತೊಗೊಂಬಿಟ್ಟು ಲಾಸ್ಟ್ 2 ಮಂತ್ಸಲ್ಲಿ 100% ಪ್ರಾಫಿಟ್ ಮಾಡಿದ್ದೀನಿ. ಅಂದರೆ ನನ್ನ ಇನ್ವೆಸ್ಟ್ಮೆಂಟಿಗೆ 100% ಪ್ರಾಫಿಟ್ ಬಂದಿದೆ. ಅದು ದಟ್ ಈಸ್ ಒನ್ ಗುಡ್ ಲರ್ನಿಂಗ್ ಫ್ರಮ್ TD. ಆಮೇಲೆ ಸರ್ಗಿರೋ ನಾಲೆಜು ಅವರು ಯಾರಿಗೂ ಹೇಳ್ಕೊಳ್ಳಾರ್ದೆ ಅವರೇ ಒಂದು ಕಡೆಗೆ ಕೂತ್ಕೊಂಡ್ಬಿಟ್ಟು ಮಾಡ್ಬೋದು. ಬಟ್ ಹಾಗೆ ಕೂತ್ಕೊಂಡಿಲ್ಲ ಅವರು. ನಾವು ಬೇರೆಯವರು ಕಲ್ತ್ಕೊಂಡ್ಬಿಟ್ಟು ಬೇರೆಯವರು ದುಡ್ಡು ಮಾಡಲಿ ಅನ್ನೋದು ಒಂದು ಉದ್ದೇಶ ಇದಲ್ಲ. ಆ ಒಂದು ಉದ್ದೇಶಕ್ಕೆ ನಮ್ಗೆ ಗ್ರ್ಯಾಟಿಟ್ಯೂಡ್ ಇದೆ ಸರ್ಗೆ. ಅದಕ್ಕೆ ಮಾಡಿದ್ದು ಇವತ್ತೊಂದು ಗುರುವಂದನಾ ಕಾರ್ಯಕ್ರಮ ಮಾಡಿದ್ದು ಸರ್ಗೆ ಇದಾಗಿದ್ದು. ಇನ್ನೊಂದು ಏನಂದರೆ, ನಿಮಗೆ ಯಾವುದೋ ಶೇರ್ ಮಾರ್ಕೆಟಲ್ಲಿ ಬಂದಂದರೆ ನಿಮ್ಮದು ಹೆಂಗೋ ಆಟೋಮೆಟಿಕ್ ನಿಮ್ಮ ನಂಬರು ಬೇರೆಯವ್ರಿಗೆ ಹೋಗುತ್ತೆ. ಲೈಕ್ ಟಿಪ್ಸ್ ಕೊಡೋದಾಗಲಿ ಅದು ಯಾವುದೂ ಮಾಡಬೇಡಿ. ನಿಮ್ಮ ದುಡ್ಡಿದೆಲ್ಲ ನೀವೇ ಮ್ಯಾನೇಜ್ ಮಾಡಿ. ಅಕೌಂಟ್ ಹ್ಯಾಂಡ್ಲಿಂಗ್ ಅದೆಲ್ಲ ಏನು ಮಾಡಬೇಡಿ. ಆವಾಗ ನಿಮ್ಮ ದುಡ್ಡು ಸೇಫ್ ಆಗಿರುತ್ತೆ. ಫಸ್ಟಿಗೆ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ 1 or 2 ಲಾಟಿಂದ ಸ್ಟಾರ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅದೆಲ್ಲ ಕಾನ್ಫಿಡೆನ್ಸ್ ಬಂತಂದ್ರೆ ನೆಕ್ಸ್ಟ್ ಗೋ ಫಾರ್ ಹೈಯರ್ ಲಾಟ್ಸ್. ಸೆಲ್ಲೇ ಮಾಡಿ ಬೈ ಮಾಡ್ಲಿಕ್ಕೆ ಹೋಗಬೇಡಿ. ಬೈ ಮಾಡಿ ಏನು ಓನ್ಲಿ ಫಾರ್ ಹೆಡ್ಜಿಂಗ್ ಪರ್ಪಸ್. ಏನು ಸರ್ ಹೇಳ್ಕೊಡ್ತಾರೆ ಆ ಸ್ಟ್ರಾಟಜಿ ಮಾಡಿಬಿಟ್ಟು ಓನ್ಲಿ ಗೋ ಫಾರ್ ಹೆಡ್ಜಿಂಗ್. ಅದು ಒಂದು ನಂದು ಎಕ್ಸ್ಪೀರಿಯೆನ್ಸ್. ಸರಿ, ಎಷ್ಟು ಮಾಡಿದ್ರಿ ಅಂತ ಕೇಳಿದ್ರಿ. ನೀವು ಡೈಲಿ ಸ್ಯಾಲ್ರಿ ತೊಗೋತೀರಾ? ಖಂಡಿತ ಇಲ್ಲಲ್ಲ ಸರ್. ಸರ್ 40,000 ಸ್ಯಾಲ್ರಿ ಇದ್ದರೆ 20 ಡೇಸ್ ಕ್ಯಾಲ್ಕುಲೇಟ್ ಮಾಡಿ, ಪರ್ ಡೇ 2,000 ಅಷ್ಟು ಬಂದರೆ ಸಾಕು ಸರ್. ಡಿವೈಡೆಡ್ ಬೈ 8 ಅವರ್ಸು. ಇಲ್ಲಿ ನಾವು 6.5 hours 6 hours ಮಾಡ್ತೀವಿ. ಅಷ್ಟು ಬಂದರೆ ಸಾಕು ಸರ್ ನಮಗೆ. ಇಷ್ಟೇ ಸರ್. ವರ್ಚುವಲ್ ಟ್ರೇಡ್ ಮಾಡಿ, ಇವತ್ತು ನಾನು ವರ್ಚುವಲ್ ಟ್ರೇಡ್ ಹಾಕಿದ್ದೀನಿ. ಈಗ ರನ್ನಿಂಗ್ ಪ್ರಾಫಿಟ್ 32,000 ಇದೆ ಸರ್. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಪ್ರಾಕ್ಟೀಸ್ ಮಾಡಿ, ಕ್ಯಾಪಿಟಲ್ ಉಳಿಸ್ಕೊಳ್ಳಿ, ಸ್ಟಾಪ್ ಲಾಸ್ ಇಡಿ. ದಯವಿಟ್ಟು ನಿಮ್ಮ ಅಕೌಂಟ್ನ ಯಾರಿಗೂ ಕೊಡಬೇಡಿ ಸರ್. ಇಷ್ಟು ಮಾಡಿ ಖಂಡಿತ ನೀವು ಇಲ್ಲಿ ನಿಂತ್ಕೋತೀರ. ಅಷ್ಟೇ ನಾನು ಮಾತು ಮುಗಿಸ್ತೀನಿ. ನಮಸ್ತೆ ಎಲ್ರಿಗೂ. ಎಲ್ಲರೂ ಏನು ಮಾಡ್ಬೇಕಂತ ಹೇಳಿದರು, ಬಟ್ ಏನು ಸ್ವಲ್ಪ ಮಾಡಬಾರ್ದು ಅನ್ನೋದನ್ನು ಸ್ವಲ್ಪ ಹೇಳಕ್ಕೆ ಬಯಸ್ತೇನೆ. ಸೊ ನಂಗೆ ಸ್ವಲ್ಪ ಮರು ಜಾಸ್ತಿ, ಹಾಗೆ ಸ್ವಲ್ಪ ನೋಟ್ ಮಾಡ್ಕೊಂಡು ಬಂದಿದ್ದೇನೆ. ಸೊ ಏನಂದರೆ, ಫಸ್ಟ್ ಆಫ್ ಆಲ್ ಈಗ ಇಂಟರ್ನೆಟ್ ಜಮಾನ. ಸೊ ಎಲ್ಲರೂ ಸ್ಕ್ರೀನ್ಶಾಟ್ಗಳು ಹಾಕ್ಕೊಂಡ್ಬಿಡ್ತಾರೆ. ನನಗೆ ಇಷ್ಟ ಆಯಿತು, ನನಗೆ ಅಷ್ಟ ಆಯಿತು. ಸರ್ ಒಂದಂತೂ ನಾನು ಕಂಡಿರೋ ಪ್ರಕಾರ ಲಾಸ್ ಮಾಡ್ಕೊಳ್ದೇ ಇರೋ ಟ್ರೇಡ್ರೇ ಇಲ್ಲ. ಸೊ ಫಸ್ಟ್ ನೀವೆಲ್ಲ ಮೈಂಡ್ ಪ್ರಿಪೇರ್ ಮಾಡಿಬಿಡಿ, ಎಷ್ಟು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೇನೆ. ಸೊ ದಯವಿಟ್ಟು ಟ್ವಿಟರ್ಗಳಲ್ಲಿ ಬರೋವಂಥ ಪೋಸ್ಟ್ಗಳು, ಟ್ವಿಟರ್ಗಳು ಪೋಸ್ಟ್ ಅವನು ಅಷ್ಟ ಮಾಡಿಬಿಟ್ಟ, ಇವನು ಇಷ್ಟು ಮಾಡಿಬಿಟ್ಟ, ದಯವಿಟ್ಟು ಅದಕ್ಕೆಲ್ಲ ತಲೆನೇ ಕೆಡಿಸು. ಫಸ್ಟ್ ಆಫ್ ಆಲ್ ಟ್ವಿಟರ್ನೇ ನೋಡಬೇಡಿ, ನಾನು ನೋಡಲ್ಲ. ಟ್ವಿಟರ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ, ಅವನು ಅಷ್ಟು ಮಾಡಿಬಿಟ್ಟ, ಇವನು ಎಷ್ಟು ಮಾಡಿಬಿಟ್ಟ. ನಿಮ್ದೇನು ಸರ್ ರಿಸ್ಕ್ ರಿವಾರ್ಡ್ ಫಸ್ಟು ಮ್ಯಾನೇಜ್ ಮಾಡಿ. ಎಲ್ಲರೂ ಸ್ಟಾಪ್ ಲಾಸಿಗೆ ವ್ಯಾಲ್ಯೂ ಮಾಡಿ ದಯವಿಟ್ಟು. ನಾನು ಲಾಸ್ಟ್ 6 ಮಂತಲ್ಲಿ ಏನು ಕಲ್ತಿದ್ದೇನೆ ಅಂದರೆ, ಫಸ್ಟ್ 3 ಮಂತ್ ಲಾಸೇ ಮಾಡ್ಕೊಂಡಿದ್ದೇನೆ. ಕೆಲವ್ರು ಹೇಳಲ್ಲ, ಕೆಲವ್ರು ಹೇಳ್ತಾರೆ, ಬೇರೆಯವ್ರದ್ದು ನನಗೆ ಬೇಡ. ಫಸ್ಟ್ ನಾನಂತೂ ಲಾಸ್ ಮಾಡ್ಕೊಂಡಿದ್ದೆ. ನಾನು ಇಲ್ಲಿ ಬಂದು ಕಲ್ತ ಮೇಲೂ ಲಾಸ್ ಮಾಡ್ಕೊಂಡಿದ್ದೇನೆ. ಲಾಸ್ ಮಾಡಿಕೊಂಡು ಸರ್ಗೆ ಫುಲ್ ಇರಿಟೇಟ್ ಮಾಡಿದ್ದೇನೆ. ಮೆಸೇಜ್ ಹಾಕಿ, ಸರ್ ಹಿಂಗೆ ಲಾಸ್ ಆಗಿಬಿಡ್ತು ನಂದಂತ. ನೀನು ಬಾಪ ಅಂತ ಹೇಳಿದರು. ಮೋಸ್ಟ್ಲಿ ಅವ್ರಿಗೆ ಮೆಸೇಜ್ ಯಾರು ಮಾಡಿದ್ರು ನಮ್ಮ 1000 ಜನ ಸ್ಟೂಡೆಂಟ್ಸಲ್ಲಿ ಗೊತ್ತಿರಲಿಕ್ಕಿಲ್ಲ. ಅವ್ರು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಸೊ ಮೆಹಬೂಬ್ ಅಂತ ಸರ್, ನಾನು ನೋಡಿ ನಿಮ್ಮ ಮೆಸೇಜು ಗೊತ್ತಿರುತ್ತೆ. ಇವನೇ ಇರಿಟೇಟಿಂಗ್ ಸ್ಟೂಡೆಂಟ್ ಅಂದ್ಕೊಳ್ತಾರೆ ಅವರು. ಸೊ ಅಷ್ಟು ಇರಿಟೇಟ್ ಮಾಡಿದ್ರು. ಬಟ್ ಕಲೀಲೇಬೇಕು. ಇದರಲ್ಲಿ ಎಲ್ಲರೂ ದುಡ್ಡು ಮಾಡ್ತಾಯಿದ್ದಾರೆ, ನಾನು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದರಿಂದ ನಾನು ಫಸ್ಟ್ 3 ಮಂತ್ ಫಸ್ಟ್ ಮಂತ್ ಸ್ವಲ್ಪ ಅಂತ ಮೇಲೆ ಲಾಸ್ಟಿಗೆ ಜಾಸ್ತಿ ಹೆಚ್ಚು ಕಡಿಮೆ 1.25 ಲಕ್ಷ ಥರ್ಡ್ ಮಂತಲ್ಲಿ ಲಾಸ್ ಮಾಡಿಬಿಟ್ಟೆ ನಾನು. ಸೊ ಅದಾದಮೇಲೆ ನಂಗೆ ಗೊತ್ತಾಯಿತು, ಬೇಡ ಗುರು, ಇದು ನಂಗೆ ಸೂಟ್ ಆಗೋಲ್ಲ, ಬೇಡವೇ ಬೇಡ ಯಾವ ಟ್ರೇಡಿಂಗು ಅಂತ. ಸೊ ಆ್ಯಕ್ಚುಲಿ ಸರ್ ಹೇಳಿದರು ಸೆಲ್ಲಿಂಗ್ ಮಾಡಿ ಅಂತ. ಅದಕ್ಕೆ ಜಾಸ್ತಿ ದುಡ್ಡು ಬೇಕು. ಇದು ಯಾರು ಮಾಡ್ತಾರೆ ನೋಡೋಣ, ಬೈಯಿಂಗ್ ಸ್ವಲ್ಪ ಮಾಡೋಣ ಅಂತ ಕನ್ಸಿಸ್ಟೆಂಟಾಗಿ ನಾನು 6 ಡೇಸ್ ಪ್ರಾಫಿಟ್ ಮಾಡಿದ್ದೇನೆ. 10,000 ಪರ್ ಡೇ. ಅದು ಎಷ್ಟು 50-60 ಸಾವಿರ ಹಾಕಿ. ಬಟ್ 7th ಡೇ ನನಗೆ ಹೊಡ್ಸ್ಕೊಂಡಿದ್ದೇನೆ. 6 ಡೇ ಪ್ಲಸ್ ನಂದು ಸ್ವಲ್ಪ ಕಿತ್ಕೊಂಡು ಹೋಗ್ಬಿಡ್ತು. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಅದಾದಮೇಲೆ ನಾನೊಂದು ಸೆಟ್ ಮಾಡಿಬಿಟ್ಟೆ ಮೈಂಡನ್ನ. ಸೊ ನನಗೆ ಇಷ್ಟು ಬೇಡ, 10,000 ಬೇಡ, ನಂದು ಏನಿದೆ ಇನ್ವೆಸ್ಟ್ಮೆಂಟು ಅದಕ್ಕೆ ನನಗೆ 0.5% ಪರ್ ಡೇ, 0.5% ಒಂದು ಲೈನ್ ಹಾಕ್ಕೊಂಬಿಟ್ಟೆ ನಾನು. ನನಗೆ ಲಾಸ್ ಆದರೂ 0.5ನೇ, ಪ್ರಾಫಿಟ್ ಆದರೂ 0.5ನೇ. ನನಗೆ ಅದಕ್ಕಿಂತ ಜಾಸ್ತಿನೂ ಬೇಡ, ಅದಕ್ಕಿಂತ ಕಡಿಮೆನೂ ಬೇಡ. ಸಾರೇ ಹೇಳ್ಕೊಟ್ಟಿದ್ದು ಒಂದು ಸ್ಟ್ರಾಟಜಿ, ಡಬಲ್ ಡೆಕ್ಕರ್ ಅಂತ, ಸಿಕ್ಕಾಪಟ್ಟೆ ಫೇಮಸ್ಸು, ಸಿಕ್ಕಾಪಟ್ಟೆ ರಿಸ್ಕಿ ಕೂಡ. ಆ ರಿಸ್ಕಲ್ಲಿ ನಾನು ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದ್ದೇನೆ. ಲಾಸ್ಟ್ 3 ಮಂತ್ಸಲ್ಲಿ ಕನ್ಸಿಸ್ಟೆಂಟಾಗಿ ಪ್ರಾಫಿಟ್ ಮಾಡಿದ್ದೇನೆ. ಸೊ ಫಸ್ಟ್ ಮಂತು 4% ಮಾಡಿದೆ. ಅದು ಲಾಸ್ ಎಲ್ಲ ಮುಗಿದ ಮೇಲೆ ಇದು ಸ್ಟೋರಿ. ಸೊ 4% ಮಾಡಿದ್ದೇನೆ. ನೆಕ್ಸ್ಟ್ 5 ಮಾಡಿದೆ. ಲಾಸ್ಟ್ ಮಂತಲ್ಲಿ 6.5% ಮಾಡಿದೆ ನಾನು ಟೋಟಲ್ ಕ್ಯಾಪಿಟಲ್ಗೆ. ಆ್ಯಕ್ಚುಲಿ ನಾವು ಲಾಸ್ಟ್ ಸಂಡೇ ಬಂದಿದ್ವಿ, ಸ್ವಲ್ಪ ಜಾಸ್ತಿ ಮಾತಾಡ್ತಾಯಿದ್ದೇನೆ ಅಂದ್ಕೊಳ್ತೇನೆ. ಸೊ ಬಟ್
ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ಸಂಡೇ ಬಂದಾಗ ಸರ್ ಹತ್ರ ಹಂಗೆ ಸುಮ್ಮನೆ ಡಿಸ್ಕಸ್ ಮಾಡುವಾಗ ಹೇಳಿದ್ರು ಅವರು, ಲಾಸ್ಟ್ 2 ಮಂತ್ಸ್ ತುಂಬ ಡಿಫಿಕಲ್ಟ್ ಇತ್ತು ಸೆಲ್ಲರ್ಸಿಗೆ ಅಂತ. ಸೊ ಹೆಚ್ಚು ಕಡಿಮೆ ನಾವು ಎಲ್ಲರೂ ಪ್ರಾಫಿಟ್ ಮಾಡಿದೆ ಲಾಸ್ಟ್ ಅಷ್ಟು ಡಿಫಿಕಲ್ಟಲ್ಲಿ ಕೂಡ. ಸೊ ಅದೊಂದು ಕೇಳಿಸ್ಕೊಂಡು ನಾನು ಇನ್ನೂ ಕಾನ್ಫಿಡೆನ್ಸ್ ಬಂತು. ಸೊ ಈಗ ನಾನು ಡಿಸೆಂಬರಲ್ಲಿ ಓನ್ಲಿ 6 ಟ್ರೇಡ್ಸ್ ಮಾಡಿದ್ದೇನೆ, 6 ಡೇಸ್ ಟ್ರೇಡ್ ಮಾಡಿದ್ದೇನೆ ಅಷ್ಟೇ. ನಂದು ಮಂತ್ಲಿ ಟಾರ್ಗೆಟ್ ಬಂದು 5 to 6%. ಅದ್ರ ಮೇಲೆ ನನಗೆ ಬೇಡ, ನಂದು ಸಿಸ್ಟಮ್ ಯೂಸ್ ಮಾಡಲ್ಲ, ಫೋನಲ್ಲೇ ಮಾಡ್ತೇನೆ. ಸೊ ನಾನು ವರ್ಕಿಂಗ್ ಪ್ರೊಫೆಷನ್ ಆ್ಯಕ್ಚುಲಿ, ನಾನು ಸಿವಿಲಿಂದ. ಸೊ ನಮ್ಮದು ಅಲ್ಲಿ ಟೆಕ್ ಪಾರ್ಕ್ ಆಗ್ತದೆ, ಅಂಡರ್ಗ್ರೌಂಡಲ್ಲಿ ಓದ್ಬಿಟ್ರೆ ನನಗೆ ನೆಟ್ವರ್ಕೇ ಸಿಗೋಲ್ಲ. ಅದಕ್ಕೆ 1 hour ಮೇಲೆ ನಿಂತ್ಕೊಂಡು ಟ್ರೇಡಿಂಗ್ ಮಾಡ್ಕೊಂಡು ಹೋಗ್ಬಿಡ್ತೇನೆ. ಸೊ 1 hour ಅಷ್ಟೇ. ಸೊ ನಂದು ಪ್ರಾಫಿಟ್ಟು 0.5% ರೀಚ್ ಆಯಿತಾ, ನಾನು ಮಾರ್ಕೆಟ್ ಎಲ್ಲಿ ಹೋಗ್ತಾಯಿದೆ, ಈ ಕಡೆ ಹೋಗ್ತಾಯಿದೆ ಆ ಕಡೆ, ನಾನು ಏನೂ ನೋಡೋಲ್ಲ, ನಂದು ಟ್ರೇಡ್ ಕ್ಲೋಸ್ ಮಾಡ್ತೇನೆ, ಕಿಸೆಯಲ್ಲಿ ಇಟ್ಕೊಂಡು ಹೋಗ್ತೇನೆ. ಇಲ್ಲಿ ಟ್ರೇಡ್ ಹಾಕೋವಾಗಲೂ ಅಷ್ಟೇ ಡಬಲ್ ಡೆಕರ್ ಹಾಕ್ತೇನೆ. ಫಸ್ಟು ಎದ್ನೋ ಬಿದ್ನೋ ಅಂತ ಸ್ಟಾಪ್ ಲಾಸ್ ಇಟ್ಬಿಡ್ತೇನೆ. ಸ್ಟಾಪ್ ಲಾಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲದೇನೂ ಟ್ರೇಡ್ ಮಾಡಿದ್ದೇನೆ ಸ್ಟಾಪ್ ಲಾಸ್ ಇಲ್ಲದೆ, ಬಟ್ ಆವಾಗ ಕೂಡ ನನಗೆ ಪ್ರಾಬ್ಲಮ್ ಆಗಿದೆ. ಬಟ್ ಸ್ಟಾಪ್ ಲಾಸ್ ಇಟ್ಬಿಡ್ತೇನೆ. ಸ್ಟಾಪ್ ಲಾಸ್ ಇಟ್ಬಿಟ್ರೆ ಆರಾಮ್ ಫೋನ್ ಕಿಸೆಯಲ್ಲಿ ಇಟ್ಕೊಂಡು ನಾನು ಆರಾಮ್ ನನ್ನ ಪಾಡಿಗೆ ನಾನು ಇಡ್ತೇನೆ. ಸ್ಟಾಪ್ ಲಾಸ್ ಇಟ್ಟಾದ ಆಗಲಿ, ನಂಗೆ ಗೊತ್ತು ನಂಗೆ ಎಷ್ಟು ಲಾಸ್ ಆಗ್ತಾಯಿದೆ ಅಂತ. ಸೊ ನಂಗೆ ಗೊತ್ತು ನಂಗೆ ಎಷ್ಟು ಪ್ರಾಫಿಟ್ ಬೇಕಂತ. ಸೊ ಇದನ್ನು ನೀವು ಎಲ್ಲರೂ ಮೈಂಡ್ ಸೆಟ್ ದಯವಿಟ್ಟು ಮಾಡಿಕೊಂಡ್ರೆ ನೀವು ಖಂಡಿತ ನಾವು ಹೆಂಗೆ ಬಂದಿದ್ದೇವೋ ನೀವು ಬರ್ತೀರ, ನೀವೆಲ್ಲರೂ ಬರಬೇಕು. ಸೊ ಈ ಒಂದು ಮೈಂಡ್ ಸೆಟ್ಟಲ್ಲಿ ದಯವಿಟ್ಟು ಟ್ರೇಡ್ ಮಾಡಿ. ನನಗೆ ಯಾರೋ 10,000 ದಿನಕ್ಕೆ ಮಾಡಿಬಿಟ್ರು, ಯಾರೋ 50,000 1 ಲಕ್ಷ ಮಾಡಿಬಿಟ್ರು, ಅದಂತೂ ಕನ್ಸಿಸ್ಟೆಂಟಾಗಿ ಇರ್ತಾರೆ, ಮಾಡಲ್ಲ ಅಂತಲ್ಲ. ಬಟ್ ಅದಕ್ಕೆ ಒಂಥರ ಇದು ಏನು ಹೇಳ್ತಾರೆ, ಅದಕ್ಕೆ ಒಂದು ದೊಡ್ಡ ತಪಸ್ಸು ಮಾಡಬೇಕು. ಬೈಯಿಂಗಲ್ಲಿ ನೀವು ಮಾಡಬೇಕಂದ್ರೆ ಖಂಡಿತ ಮಾಡೋರು ಇದ್ದಾರೆ ಮಾಡಿ. ಬಟ್ ಅದು ಸಿಕ್ಕಾಪಟ್ಟೆ ನೀವು ಸ್ಟ್ರಗಲ್ ಮಾಡಬೇಕು. ಸಿಕ್ಕಾಪಟ್ಟೆ 4-5 ವರ್ಷ ಕನ್ಸಿಸ್ಟೆಂಟಾಗಿ ಮಾಡಿ 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 ಆಮೇಲೆ ಬರ್ಬೋದು. ಅಷ್ಟು ಪೇಷನ್ ನಮ್ಗೆ ಯಾರಿಗೂ ಇಲ್ಲ ಅಂದ್ಕೊಳ್ತೇನೆ ಇಲ್ಲಿದ್ದವರಲ್ಲಿ. ಥ್ಯಾಂಕ್ ಯು. ಇಷ್ಟು ಹೇಳಿ ನನ್ನ ಮಾತು ಮುಗಿಸೋಕ್ಕೆ ಬಯಸ್ತೇನೆ. Sir, I have got one-liner. Your success journey has started from TD. The entire stock market you can take it. Sir, introduction ಆಯಿತು ಅಂದರೆ your success starts here. ಸೊ ಥ್ಯಾಂಕ್ ಯು ಎಲ್ಲ ನಮ್ಮ ಒಂದು ಅಲುಮ್ನಿ ಆಫ್ ಟಿ ಡಿ. ಸೊ ನಮ್ಮನ್ನು ನೆನೆಸ್ಕೊಂಡು ಪ್ರಾಫಿಟ್ ಮಾಡ್ತಾಯಿದ್ದೀವಿ. ಸೊ ಯೂಶಲಿ ಪ್ರಾಫಿಟ್ ಮಾಡಿದವಾಗ ಯಾರೂ ಬರಲ್ಲ, ಲಾಸ್ ಆದವಾಗ ಇಲ್ಲಿಗೆ ಬರ್ತಾರೆ. ಬಟ್ ಪ್ರಾಫಿಟ್ ಆದಾಗೂ ಬಂದು ಒಂದು ಗುರುವಂದನ ಕಾರ್ಯಕ್ರಮ ತುಂಬ ಖುಷಿ ಆಯಿತು ನನಗೆ. ಸೊ ತುಂಬ ಮನ ಮುಟ್ಟಿದೆ. ಈ ಒಂದು ಜರ್ನಿ ಸ್ಟಾರ್ಟ್ ಆಗಿಸಿ ಫಸ್ಟ್ ಆಫ್ ಆಲ್ ಸರ್ ಹೇಳಿದ್ರು. ಸೊ ನಾನು ಮಾಡಿದ್ದೀನಿ. ಸೊ ಈ ವರ್ಷ ನಾನು ಒಂದು 80 lakhs ಮಾಡಿದ್ದೀನಿ. ಸೊ ನನಗೆ ಸಾಕು, ಆರಾಮಾಗಿ ಮನೇಲಿ ಕೂತ್ಕೊಂಡು ಎಲ್ಲೋ ಆ ಕಡೆ ಈ ಕಡೆ ಓಡಾಡಿಕೊಂಡು ಬರೀ ಟ್ರಿಪ್ ಹೋಗ್ಕೊಂಡು ದುಡ್ಡು ಮಾಡ್ಕೊಂಡು ಇರ್ಬೋದು. ಬಟ್ ಆದ್ರೂ ಈ ಥರ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಿ ತಿಂಗಳಿಗೆ 10 ಲಕ್ಷ ಕಮಿಟ್ಮೆಂಟ್ ಇಟ್ಕೊಂಡು, ಸೊ ಟು ರನ್ ದಿಸ್ ಟಿ ಡಿ ಅಕಾಡೆಮಿ ನಿಮಗೂ ಗೊತ್ತಿದೆ, ತಿಂಗಳಿಗೆ 10 ಲಕ್ಷ ಬೇಕೇ ಬೇಕು. ಯಾಕಂದರೆ 30 ಜನ ಎಂಪ್ಲಾಯೀಸ್ ಇದ್ದಾರೆ. ಇಷ್ಟೆಲ್ಲ ಖರ್ಚುಗಳು ವೆಚ್ಚಗಳು ಎಲ್ಲ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಅಂದರೆ ಐ ಹ್ಯಾವ್ ಟೇಕನ್ ಎನಫ್ ರಿಸ್ಕ್. ಸೊ ಒಂದು ಬಾಷ್ ಅನ್ನೋ ಕಂಪನಿಯಲ್ಲಿ ಕೆಲಸ ಬಿಟ್ಟು, ಬಾಷ್ ಕಂಪ್ನಿ ಬಿಟ್ಟು ಇಲ್ಲಿಗೆ ಬಂದು ಇದನ್ನು ಫುಲ್ ಟೈಮ್ ಮಾಡಿ ಟ್ರೈನಿಂಗ್ ಕೊಟ್ಟು ನಿಮ್ಮನ್ನೆಲ್ಲ ಸಕ್ಸಸ್ಫುಲ್ ಮಾಡಿದ್ರೆ ನಾನು ಸಕ್ಸಸ್ಫುಲ್ ಆಗೋದು. ಸೊ ಯು ವಿನ್ ಐ ವಿನ್. ಸೊ ಅದೊಂದು ತಲೆಯಲ್ಲಿ ಬಂದುಬಿಡ್ತು ನನಗೆ. ಸೊ ನಾನು ಏನಾದ್ರು ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳ್ಳೋದನ್ನು ನಿಲ್ಲಿಸ್ಬೇಕು. ಅಂದರೆ ನಾನು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಸೊ ಸರ್ 3 ತಿಂಗಳು ಕಳ್ಕೊಂಡಿದ್ದೆ, ನಾನು 3 ವರ್ಷ ಕಳ್ಕೊಂಡಿದ್ದೀನಿ. ಸೊ 3 ವರ್ಷ ನಾನು ಕಳ್ಕೊಂಡಿದ್ದೀನಿ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಏನೇ ಮಾಡಿದ್ರು ಲಾಸು. ಸೊ ನನಗೆ ಅದೆಲ್ಲ ತಿಳ್ಕೊಳ್ಳೋಷ್ಟರಲ್ಲಿ ತುಂಬ ಟೈಮ್ ಆಯಿತು. ಆ್ಯಂಡ್ ನಾನು ಕಲ್ತಿರೋದನ್ನು ಒಂದು 4 ಜನಕ್ಕೆ ಹೇಳ್ಕೊಡ್ಬೇಕು. ಸೊ ದಟ್ ಅವರು ಜರ್ನಿ ಈಸಿ ಆಗುತ್ತೆ. ಸೊ ಇವಾಗ ಟಿ ಡಿಗೆ ಬಂದಿರೋದ್ರ ಏನಂದರೆ ಸೊ ನೀವು ಸಕ್ಸಸ್ಫುಲ್ ಆಗ್ಬೋದು, ನೀವು ವಿತೌಟ್ ಟಿ ಡಿನೂ ಸಕ್ಸಸ್ಫುಲ್ ಆಗ್ಬೋದು. ಬಟ್ ಏನಂದರೆ ಒಂದು 2 ವರ್ಷ ತೊಗೋಬೋದು, ಇಲ್ಲ 3 ವರ್ಷ ತೊಗೋಬೋದು, ಇಲ್ಲಾಂದರೆ ಒಂದು 20 ಲಕ್ಷ ಲಾಸ್ ಆಗಿ ಕಲ್ತ್ಕೋಬೋದು. ಬಟ್ ಟಿ ಡಿಗೆ ಬರೋದ್ರಿಂದ ಏನಂದರೆ ಲಾಸು ಆಗಲ್ಲ, ಟೈಮು ಉಳಿತದೆ. ದಟ್ ಈಸ್ ಒನ್ ಅಡ್ವಾಂಟೇಜ್. ಟೈಮು ಉಳಿತದೆ, ಲಾಸು ಆಗಲ್ಲ. ದುಡ್ಡು ಉಳಿಸ್ತಾ ಇದ್ದೀರಾ, ಟೈಮು ಉಳಿಸ್ತಾ ಇದ್ದೀರಾ. ಸೊ ಇದರಿಂದ ಜೊತೆಗೆ ನಿಮ್ಗೆ ನೋಡಿ ಎಷ್ಟು ಜನ ಫ್ರೆಂಡ್ಸ್ ಸಿಗ್ತಾಯಿದ್ದಾರೆ. ಸೊ ಈ ಥರ ಒಂದು ಅಟ್ಮಾಸ್ಫಿಯರ್ ನಮ್ಮ ಕರ್ನಾಟಕದಲ್ಲೂ ಎಲ್ಲೂ ಇಲ್ಲ. ಈ ಥರ 100 ಜನ 200 ಜನ ಕುತ್ಕೊಂಡು ಟ್ರೇಡರ್ಸು ಒಂದು ಜೊತೆ ಕುತ್ಕೊಂಡು ಟ್ರೇಡ್ ಮಾಡಬೇಕು ಅಂತ ಆಪರ್ಚುನಿಟಿ ನಿಮ್ಗೆ ಎಲ್ಲೂ ಸಿಗೋಲ್ಲ, ಟಿ ಡಿಯಲ್ಲಿ ಸಿಗುತ್ತೆ. ಸೊ ನಿಮ್ಮ ಜೊತೆಯಲ್ಲೇ ನೋಡಿ ಇವತ್ತು ಒಂದು 5-6 ಜನ ಫ್ರೆಂಡ್ಸ್ ಆದರು. ಈ ಥರ ಒಂದು 20 ಜನ ನೋಡಿ, ಇವರೆಲ್ಲ ಈ ಬ್ಯಾಚು ಮುಗಿದು ಆಲ್ಮೋಸ್ಟ್ 6 months ಆಗಿದೆ. ಇವಾಗೂ ಟಚ್ಚಲ್ಲಿ ಇದ್ದಾರೆ, ಇವಾಗೂ ಜೊತೆಯಲ್ಲಿ ಓಡಾಡ್ತಾರೆ, ಎಲ್ಲರೂ ಟ್ರಿಪ್ ಹೋಗ್ತಾರೆ. ಈ ಥರ ಎಲ್ಲ ಅವ್ರು ಮಾಡೋವಂಥ ಪ್ಲ್ಯಾನ್ಸ್ ಇದೆ. ಸೊ ಒಂದು ಫ್ರೆಂಡ್ಶಿಪ್ಪು ಸಿಗುತ್ತೆ, ಅದು ಟ್ರೇಡಿಂಗ್ ಕಮ್ಯುನಿಟಿ ಸಿಗುತ್ತಲ್ಲ, ದಟ್ ಈಸ್ ಒನ್ ಗ್ರೇಟ್ ಥಿಂಗ್ ಐ ಕ್ಯಾನ್ ಸೇ. ಒಂದು ಕಮ್ಯುನಿಟಿ ಸಿಗುತ್ತೆ ನಿಮಗೆ. ಒಂದು ಕಷ್ಟ ಮಾರ್ಕೆಟಲ್ಲಿ 1 ಲಕ್ಷ ಕಳ್ಕೊಂಡ್ರೆ ಮನೇಲಿ ಹೇಳಿದ್ರೆ ಬೈತಾರೆ. ಬಟ್ ನಿಮ್ಮ ಫ್ರೆಂಡ್ಸ್ಗೆ ಹೇಳ್ಕೊಬೋದು 1 ಲಕ್ಷ ಹೋಯ್ತು ಅಂತ, ಹೆಂಗೆ ಹೋಯ್ತು, ಹೆಂಗೆ ಬಂತು. ಸೊ ಆ ಒಂದು ಕಮ್ಯುನಿಟಿ ಬೇಕೇ ಬೇಕಾಗುತ್ತೆ. ಸೊ ಟ್ರೇಡಿಂಗ್ ಕಮ್ಯುನಿಟಿಯಿಂದ ನೀವು ಬೇಗ ಬೆಳಿತೀರಾ ಆ್ಯಂಡ್ ಬೇಗ ತಪ್ಪುಗಳನ್ನ ತಿದ್ಕೋತೀರಾ. ಸೊ ತಪ್ಪುಗಳನ್ನ ಸ್ಟಾಕ್ ಮಾರ್ಕೆಟಲ್ಲಿ ತಪ್ಪು ಮಾಡ್ತಿರೋರು ಯಾರೂ ಇಲ್ಲ. ಸೊ ಯು ವಿಲ್ ಮೇಕ್ ಮಿಸ್ಟೇಕ್, ಲಾಸ್ ಆಗುತ್ತೆ. ತಪ್ಪುಗಳನ್ನ ತಿದ್ಕೊಂಡು ಟೀಮ್ ವರ್ಕ್ ಮಾಡಿದವಾಗ ಬೇಗ ಸಕ್ಸಸ್ ಆಗ್ತೀರಾ. ಆ್ಯಂಡ್ ನೀವೆಲ್ಲರೂ ಇದೇ ಥರ ಸ್ಟೇಜ್ ಮೇಲೆ ಬಂದು ನೆಕ್ಸ್ಟು
ನೀವು ಸಹ ಸಕ್ಸಸ್ಫುಲ್ ಜರ್ನಿನ ನಮ್ಮ ಜನಗಳ ಮುಂದೆ ಹೇಳಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 rupees ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ, ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.